ತುಂಬಾ ಉಪಯುಕ್ತವಾದ ಇಂಗ್ಲಿಷ್ ವಿಷಯವನ್ನು ಕಲಿಯುವ. ಅದೇನೆಂದ್ರೆ ಶುಡ್ ಹ್ಯಾವ್, ಕುಡ್ ಹ್ಯಾವ್, ವುಡ್ ಹ್ಯಾವ್. ಇವುಗಳನ್ನು ಸಾಮಾನ್ಯವಾಗಿ ಹಿಂದಿನ ಘಟನೆಗಳ ಬಗ್ಗೆ ಮಾತನಾಡುವಾಗ ಬಳಸುತ್ತೇವೆ. ಸೊ ಮೊದಲು ಚಿಕ್ಕದಾಗಿ ಒಂದು ಅರ್ಥ ನೋಡೋಣ. ಶುಡ್ ಹ್ಯಾವ್ ಮಾಡಿರಬೇಕಿತ್ತು. ಕುಡ್ ಹ್ಯಾವ್ ಮಾಡಬಹುದಿತ್ತು. ವುಡ್ ಹ್ಯಾವ್ ಅಂದ್ರೆ ಆಗುತ್ತಿತ್ತು ಅಥವಾ ಮಾಡುತ್ತಿದ್ದೆ. ಈಗ ನಾವು ನಿಧಾನವಾಗಿ ಕಲಿಯೋಣ. ನನ್ನ ನಂತರ ನೀವು ಕೂಡ ಜೋರಾಗಿ ಹೇಳಿ. ಸೊ ಐ ಶುಡ್ ಹ್ಯಾವ್ ಸ್ಟಡಿಡ್ ಮೋರ್. ಶಿ ಶುಡ್ ಹ್ಯಾವ್ ವೋಕನ್ ಅಪ್ ಅರ್ಲಿ. ಅಂದ್ರೇನು? ಅವಳು ಬೇಗ ಎದ್ದಿರಬೇಕಿತ್ತು. ವಿ ಶುಡ್ ಹ್ಯಾವ್ ಟೇಕನ್ ಎ ಟ್ಯಾಕ್ಸಿ. ವಿ ಶುಡ್ ಹ್ಯಾವ್ ಟೇಕನ್ ಎ ಟ್ಯಾಕ್ಸಿ ಅಂದ್ರೇನು? ನಾವು ಟ್ಯಾಕ್ಸಿ ತೆಗೆದುಕೊಂಡಿರಬೇಕಿತ್ತು. ಹಿ ಶುಡ್ ಹ್ಯಾವ್ ಅಪಾಲಜೈಸ್ಡ್. ಹಿ ಶುಡ್ ಹ್ಯಾವ್ ಅಪಾಲಜೈಸ್ಡ್ ಅಂದ್ರೇನು? ಅವನು ಕ್ಷಮೆ ಕೇಳಿರಬೇಕಿತ್ತು. ನೆಕ್ಸ್ಟ್, ದೇ ಶುಡ್ ಹ್ಯಾವ್ ಫಾಲೋಡ್ ದ ರೂಲ್ಸ್. ದೇ ಶುಡ್ ಹ್ಯಾವ್ ಫಾಲೋಡ್ ದ ರೂಲ್ಸ್ ಅಂದ್ರೇನು? ಅವರು ನಿಯಮಗಳನ್ನು ಪಾಲಿಸಿರಬೇಕಿತ್ತು. ಐ ಶುಡ್ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್. ಐ ಶುಡ್ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್ ಅಂದ್ರೇನು? ನಾನು ಉಪಹಾರ ತಿಂದಿರಬೇಕಿತ್ತು. ನೆಕ್ಸ್ಟ್, ಯು ಶುಡ್ ಹ್ಯಾವ್ ಆರ್ನ್ ಎ ಜಾಕೆಟ್. ಯು ಶುಡ್ ಹ್ಯಾವ್ ಆರ್ನ್ ಎ ಜಾಕೆಟ್ ಅಂದ್ರೇನು? ನೀವು ಜಾಕೆಟ್ ಹಾಕಿಕೊಂಡಿರಬೇಕಿತ್ತು. ಓಕೆ. ನೆಕ್ಸ್ಟ್, ಶಿ ಶುಡ್ ಹ್ಯಾವ್ ಸೇವ್ಡ್ ಮನಿ. ಶಿ ಶುಡ್ ಹ್ಯಾವ್ ಸೇವ್ಡ್ ಮನಿ. ಅವಳು ಹಣ ಉಳಿಸಿರಬೇಕಿತ್ತು. ವಿ ಶುಡ್ ಹ್ಯಾವ್ ಚೆಕ್ಡ್ ದ ಟೈಮ್. ವಿ ಶುಡ್ ಹ್ಯಾವ್ ಚೆಕ್ಡ್ ದ ಟೈಮ್ ಅಂದ್ರೇನು? ನಾವು ಸಮಯ ನೋಡಿರಬೇಕಿತ್ತು. ಹಿ ಶುಡ್ ಹ್ಯಾವ್ ಪ್ರಾಕ್ಟಿಸ್ಡ್ ಡೈಲಿ. ಹಿ ಶುಡ್ ಹ್ಯಾವ್ ಪ್ರಾಕ್ಟಿಸ್ಡ್ ಡೈಲಿ ಅಂದ್ರೇನು? ಅವನು ಪ್ರತಿದಿನ ಪ್ರಾಕ್ಟೀಸ್ ಅಥವಾ ಅಭ್ಯಾಸ ಮಾಡಬೇಕಿತ್ತು. ನೆಕ್ಸ್ಟ್, ಇನ್ನು ಕುಡ್ ಹ್ಯಾವ್ ನೋಡೋಣ. ಶುಡ್ ಹ್ಯಾವ್ ನೋಡಿ ಆಯ್ತು. ಈಗ ಕುಡ್ ಹ್ಯಾವ್ ಹೇಗಿದೆ ನೋಡುವ. ಐ ಕುಡ್ ಹ್ಯಾವ್ ಹೆಲ್ಪ್ಡ್ ಯು. ಐ ಕುಡ್ ಹ್ಯಾವ್ ಹೆಲ್ಪ್ಡ್ ಯು. ನಾನು ನಿಮಗೆ ಸಹಾಯ ಮಾಡಬಹುದಿತ್ತು. ನೋಡಿ, ಇಲ್ಲಿ ವ್ಯತ್ಯಾಸ ಕಾಣ್ತದೆ. ಮಾಡಬಹುದಿತ್ತು. ನೆಕ್ಸ್ಟ್, ಶಿ ಕುಡ್ ಹ್ಯಾವ್ ಕಮ್ ಅರ್ಲಿಯರ್ ಅಂದ್ರೇನು? ಶಿ ಕುಡ್ ಹ್ಯಾವ್ ಕಮ್ ಅರ್ಲಿಯರ್. ಅವಳು ಬೇಗ ಬರಬಹುದಿತ್ತು. ವಿ ಕುಡ್ ಹ್ಯಾವ್ ಫಿನಿಶ್ಡ್ ದ ವರ್ಕ್. ವಿ ಕುಡ್ ಹ್ಯಾವ್ ಫಿನಿಶ್ಡ್ ದ ವರ್ಕ್. ನಾವು ಕೆಲಸ ಮುಗಿಸಬಹುದಿತ್ತು. ಹಿ ಕುಡ್ ಹ್ಯಾವ್ ಆನ್ ದ ಗೇಮ್. ಹಿ ಕುಡ್ ಹ್ಯಾವ್ ಆನ್ ದ ಗೇಮ್. ಅವನು ಆಟ ಗೆಲ್ಲಬಹುದಿತ್ತು. ದೇ ಕುಡ್ ಹ್ಯಾವ್ ಆಸ್ಕ್ಡ್ ದ ಕ್ವಶನ್ಸ್. ದೇ ಕುಡ್ ಹ್ಯಾವ್ ಆಸ್ಕ್ಡ್ ದ ಕ್ವಶನ್ಸ್. ಅವರು ಪ್ರಶ್ನೆ ಕೇಳಬಹುದಿತ್ತು. ಐ ಕುಡ್ ಹ್ಯಾವ್ ಲರ್ನ್ಡ್ ಫಾಸ್ಟರ್. ಐ ಕುಡ್ ಹ್ಯಾವ್ ಲರ್ನ್ಡ್ ಫಾಸ್ಟರ್ ಅಂದ್ರೇನು? ನಾನು ಬೇಗ ಕಲಿಯಬಹುದಿತ್ತು. ಯು ಕುಡ್ ಹ್ಯಾವ್ ಟ್ರೈಡ್ ಅಗೇನ್. ಯು ಕುಡ್ ಹ್ಯಾವ್ ಟ್ರೈಡ್ ಅಗೇನ್. ನೀವು ಮತ್ತೆ ಪ್ರಯತ್ನಿಸಬಹುದಾಗಿತ್ತು. ಶಿ ಕುಡ್ ಹ್ಯಾವ್ ಇನ್ವೈಟೆಡ್ ಅಸ್. ಶಿ ಕುಡ್ ಹ್ಯಾವ್ ಇನ್ವೈಟೆಡ್ ಅಸ್ ಅಂದ್ರೇನು? ಅವಳು ನಮ್ಮನ್ನು ಆಹ್ವಾನಿಸಬಹುದಿತ್ತು. ವಿ ಕುಡ್ ಹ್ಯಾವ್ ಟೇಕನ್ ಫೋಟೋಸ್. ವಿ ಕುಡ್ ಹ್ಯಾವ್ ಟೇಕನ್ ಫೋಟೋಸ್. ನಾವು ಫೋಟೋ ತೆಗೆದುಕೊಳ್ಳಬಹುದಿತ್ತು. ಹಿ ಕುಡ್ ಹ್ಯಾವ್ ಸ್ಪೋಕನ್ ಕ್ಲಿಯರ್ಲಿ. ಹಿ ಕುಡ್ ಹ್ಯಾವ್ ಸ್ಪೋಕನ್ ಕ್ಲಿಯರ್ಲಿ. ಅದೇನಂದ್ರೆ ಕಮೆಂಟ್ ನಲ್ಲಿ ಬರೆಯಿರಿ ಇದಕ್ಕೆ ಕನ್ನಡದಲ್ಲಿ. ನೆಕ್ಸ್ಟ್, ಇನ್ನು ವುಡ್ ಹ್ಯಾವ್ ನೋಡೋಣ. ಐ ವುಡ್ ಹ್ಯಾವ್ ಗಾನ್ ವಿತ್ ಯು. ಐ ವುಡ್ ಹ್ಯಾವ್ ಗಾನ್ ವಿತ್ ಯು ಅಂದ್ರೇನು? ನಾನು ನಿಮ್ಮ ಜೊತೆ ಹೋಗುತ್ತಿದ್ದೆ. ಶಿ ವುಡ್ ಹ್ಯಾವ್ ಎಂಜಾಯ್ಡ್ ದ ಟ್ರಿಪ್. ಶಿ ವುಡ್ ಹ್ಯಾವ್ ಎಂಜಾಯ್ಡ್ ದ ಟ್ರಿಪ್. ಅವಳು ಪ್ರವಾಸವನ್ನು ಆನಂದಿಸುತ್ತಿದ್ದಳು. ವಿ ವುಡ್ ಹ್ಯಾವ್
ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ವಿ ವುಡ್ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಅಂದ್ರೆ ಇವನು ನಾವು ಪ್ರಾಜೆಕ್ಟ್ ಮುಗಿಸುತ್ತಿದ್ದೆವು. He would have understood the lesson. He would have understood the lesson. ಅವನು ಪಾಠವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ. They would have invited us. They would have invited us. ಅವರು ನಮ್ಮನ್ನು ಕರೆಯುತ್ತಿದ್ದರು. I would have bought the dress. I would have bought the dress ಅಂದ್ರೇನು, ನಾನು ಆ ಉಡುಪನ್ನು ಖರೀದಿಸುತ್ತಿದ್ದೆ. You would have liked the movie. You would have liked the movie ಅಂದ್ರೇನು, ನೀವು ಸಿನಿಮಾವನ್ನು ಇಷ್ಟಪಡುತ್ತಿದ್ದೀರಿ. She would have become a doctor. She would have become a doctor ಅಂದ್ರೇನು, ಅವಳು ಡಾಕ್ಟರ್ ಆಗುತ್ತಿದ್ದಳು. We would have reached on the time. Reached on time. So we would have reached on time ಅಂದ್ರೇನು, ನಾವು ಸಮಯಕ್ಕೆ ತಲುಪುತ್ತಿದ್ದೆವು. ಸೊ ನೆಕ್ಸ್ಟ್ ವಾಕ್ಯ ಇದು ನಿಮ್ಗೆ ಕನ್ನಡದಲ್ಲಿ ಅನುವಾದ ಮಾಡ್ಲಿಕ್ಕೆ. He would have told the truth. ಏನು ಕನ್ನಡದಲ್ಲಿ ಹೇಳ್ತಾರೆ ನೋಡಿ. He would have told the truth. ಕಮೆಂಟ್ಸ್ ನಲ್ಲಿ ಬರೆಯಿರಿ. ಅದೇನಲ್ಲಿ ಒಂದು ಮುಖ್ಯ ಪ್ಯಾಟರ್ನ್ ಗಮನಿಸಿ ನೋಡಿ. should, could, would, have, past verb ನೋಡಿ. ಇದು past verb ಪ್ಲಸ್ ನೋಡಿ. ಉದಾಹರಣೆಗಳು: should have studied, could have gone, would have eaten. ಈಗ ಚಿಕ್ಕ ಪ್ರಾಕ್ಟೀಸ್ ಮಾಡೋಣ ನೋಡುವ. I should have finished my homework. She could have danced better. We would have watched the movie. He should have called his friend. They could have reached earlier. I would have helped my parents. You should have listened carefully. She could have answered the question. We would have played outside. He should have respected elders. ಈಗ ನೀವು ಸ್ವತಃ ಹೇಳಲು ಪ್ರಯತ್ನಿಸಿ. ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಇಂಗ್ಲಿಷ್ ಸುಲಭವಾಗುತ್ತದೆ.